ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ DDCOದು ಮಾಡ್ಯೂಲ್ 3 ಇಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಅಟ್ ಎನಿ ಕಾಸ್ಟ್ ಸ್ಕಿಪ್ಪು ಮಾಡಲೇಬಾರ್ದು. ಅದು ಮಾಡ್ಯೂಲ್ 3 ಇಂದ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮಾಡ್ಯೂಲ್ 4 ಮತ್ತು 5 ಮಾಡ್ತೇನೆ, ಸರಿನಾ? ಸೊ ಇದು ನಾನು 2022, 23, 24, 25 ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ನ ಒಂದು ಟೈಮ್ ನೋಡಿಕೊಂಡು ಅದೆಲ್ಲದನ್ನು ಅನಲೈಸ್ ಮಾಡಿ ಅದಾದ ನಂತರ ಮಾಡ್ತಾ ಇರೋ ವಿಡಿಯೋ. ಈ ವಿಡಿಯೋದಿಂದಗಡೆ ತುಂಬ ಟೈಮನ್ನು ಸ್ಪೆಂಡ್ ಮಾಡಿದ್ದೇನೆ, ಹಾರ್ಡ್ ವರ್ಕ್ ಇದೆ. ಸೊ ಇದು ನಿಮಗೆ ಲೈಕ್ ಆಗಿದ್ದರೆ ಇದು ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಯಾರಿಗೆ ಯೂಸ್ಫುಲ್ ಇದೆ ಅವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸರಿನಾ? ಸೊ ಈಗ ವಿಡಿಯೋಕ್ಕೆ ಬಂದರೆ ಸ್ಟೂಡೆಂಟ್ಸು, DDCO ಮಾಡ್ಯೂಲ್ 3 ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್, ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಯಾವುದೋ ಒಂದು ಕ್ವಶನ್ ಪೇಪರ್ನ ನೋಡಿದಾಗ ಸ್ವಲ್ಪ ಸೆಕೆಂಡ್ ಮಾಡ್ಯೂಲಿಂದ ಅನ್ಎಕ್ಸ್ಪೆಕ್ಟೆಡ್ ಒಂದು ಬಂದಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ ಎಲ್ಲದು ರಿಪೀಟೆಡ್ಲಿ ಬರ್ತಾ ಇದೆ. ಓಕೆ, ಸೊ ಒಂದು ಅಡ್ರೆಸ್ಸಿಂಗ್ ಮೋಡ್ಸು ನೀವು ಎಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ವೆರಿ ಇಂಪಾರ್ಟೆಂಟ್. ಯಾವುದು ಹೇಳಿ? ಅಡ್ರೆಸ್ಸಿಂಗ್ ಮೋಡ್. ನೀವು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದರೂ ಕೂಡ ಅಡ್ರೆಸ್ಸಿಂಗ್ ಮೋಡ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಓಕೆ, ಸೊ ಅಂದರೆ ನಾವೀಗ ಹೆಚ್ಚಿನ ಕ್ವಶನ್ ಪೇಪರ್ನ ನೋಡಿದಾಗ ಫಸ್ಟಾಗಿ ನೀವು ಅಡ್ರೆಸ್ಸಿಂಗ್ ಮೋಡನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಅಡ್ರೆಸ್ಸಿಂಗ್ ಮೋಡನ್ನು ಕಂಪ್ಲೀಟ್ ಮಾಡಿದ ನಂತರ ಇದರಲ್ಲಿ ಈಗ ನಿಮಗೆ ಕೆಲವೊಂದು ಟೈಮು ನ್ಯೂಮರಿಕಲ್ ಪ್ರಾಬ್ಲಮ್ಸು ಕೂಡ ಕೇಳಿದ್ದಾರೆ, ಬಟ್ ತುಂಬ ರೇರ್. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ದು ತುಂಬ ರೇರ್. ಓಕೆ, ಕೇಳಿದ್ದೇನಂತ ಕೇಳಿದರೆ ವಾಟ್ ಡು ಯು ಮೀನ್ ಬೈ ಅಡ್ರೆಸ್ಸಿಂಗ್ ಮೋಡ್, ವಾಟ್ ಆರ್ ದ ಡಿಫ್ರೆಂಟ್ ಅಡ್ರೆಸ್ಸಿಂಗ್ ಮೋಡ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ 4 to 5 ಮೋಡ್ಸ್ ಇದೆಯಲ್ಲ, ಅದನ್ನು ನೀವು ನೆನ್ಪಿಟ್ಕೊಂಡಿರಬೇಕಾಗತ್ತೆ. ಓಕೆ, ಸೊ ಅದರಲ್ಲಿ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್ ಇದೆ, ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ ಇದೆ, ಇಂಡೈರೆಕ್ಟ್ ಇದೆ, ರಿಜಿಸ್ಟರ್ಡ್ ಇದೆ, ಇಂಡೆಕ್ಸ್ಡ್ ಇದೆ. ಸೊ ಇದು ಕೆಲವು ಟೈಮ್ ಏನು ಮಾಡ್ತಾರೆ, ಅಡ್ರೆಸ್ಸಿಂಗ್ ಮೋಡನ್ನು ಕೇಳಿ, ಡಿಫೈನ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಕೇಳಿ ಪರ್ಟಿಕ್ಯುಲರ್ಲಿ ಅವರೇ ಹೇಳ್ತಾರೆ ಏನು, ಎಕ್ಸ್ಪ್ಲೈನ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ ಅಥವಾ ಎಕ್ಸ್ಪ್ಲೈನ್ ರಿಜಿಸ್ಟರ್ಡ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಕೇಳ್ಬೋದು. ಅಥವಾ 10 ಮಾರ್ಕ್ಸಿಗೆ ಕೇಳಿದರೆ ಡಿಫೈನ್ ಅಡ್ರೆಸ್ಸಿಂಗ್ ಮೋಡ್, ಎಕ್ಸ್ಪ್ಲೈನ್ 4 or 5 ಅಡ್ರೆಸ್ಸಿಂಗ್ ಮೋಡ್ಸ್. ವೆರಿ ಇಂಪಾರ್ಟೆಂಟ್. ಅಡ್ರೆಸ್ಸಿಂಗ್ ಮೋಡ್ ನೀವು ಕಲೀಲೇಬೇಕು. ಇದು ಏನು ಮಲ್ಟಿಪಲ್ VTU ಕ್ವಶನ್ ಪೇಪರ್ಸೆಲ್ಲ ನೋಡಿದ್ದೇನೆ. ಓಕೆ, ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಇಂಡೆಕ್ಸ್ಡ್ ಅಡ್ರೆಸ್ಸಿಂಗ್ ಮೋಡ್ಸ್ ಅಂತ ಕೇಳಿದ್ದಾರೆ ವಿತ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಬಗ್ಗೆ ಹೇಳಿದರು. ಓಕೆ, ಸೊ ಎಕ್ಸ್ಪ್ಲೈನ್ ಇಂಡೆಕ್ಸ್ಡ್ ಅಡ್ರೆಸ್ಸಿಂಗ್ ಮೋಡ್ ನಾನು ಅದೇ ಹೇಳಿದೆ ನೋಡಿ ನಿಮಗೆ. ಇನ್ ಕೇಸ್ ವಾಟ್ ಆರ್ ಅಡ್ರೆಸ್ಸಿಂಗ್ ಮೋಡ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಮೋಡ್, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಸಿಂಗ್ ಮೋಡನ್ನು ಅವರು ಕೇಳ್ತಾರೆ. ಪರ್ಟಿಕ್ಯುಲರ್ ಅಡ್ರೆಸ್ಸಿಂಗ್ ಮೋಡನ್ನು ಕೂಡ ಸ್ಪೆಸಿಫೈ ಮಾಡಿ ಕೇಳ್ಬೋದು. ಇಲ್ಲದಿದ್ದರೆ ಕ್ಯಾಲ್ಕುಲೇಷನ್ ಕೇಳಿದ್ದಾರೆ ಕೆಲವೊಂದು ಟೈಮ್. ಕ್ಯಾಲ್ಕುಲೇಟ್ ಎಫೆಕ್ಟಿವ್ ಅಡ್ರೆಸ್ಸಿಂಗ್ ಮೋಡ್ ಫಾರ್ ಗಿವನ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟು ಕೇಳಬಹುದು, ತುಂಬ ರೇರ್. ಬಟ್ ಅಡ್ರೆಸ್ಸಿಂಗ್ ಮೋಡ್ಸನ್ನು ನೀವು ಎಟ್ ಎನಿ ಕಾಸ್ಟ್ ಮಾಡಲೇಬೇಕು, ಕಂಪಲ್ಸರಿ. ತುಂಬ ಕ್ವಶನ್ ಪೇಪರಲ್ಲಿ ಇದಾಗಿದೆ, ರಿಪೀಟ್ ಆಗಿದೆ. ಸೆಕೆಂಡ್ ಒನ್, ಪ್ರೊಸೆಸರ್ ಆ್ಯಂಡ್ ಮೆಮೊರಿ ಕಮ್ಯುನಿಕೇಷನ್, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್. ಇದು ಹಾಗೆ ತುಂಬ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಬಿಟ್ವೀನ್ ಪ್ರೊಸೆಸರ್ ಆ್ಯಂಡ್ ಮೆಮೊರಿ, ಅಥವಾ ಎಕ್ಸ್ಪ್ಲೈನ್ ಪ್ರೊಸೆಸರ್ ಮೆಮೊರಿ ಕಮ್ಯುನಿಕೇಷನ್ ವಿತ್ ಬ್ಲಾಕ್ ಡಯಾಗ್ರಾಮ್, ಅಥವಾ ಎಕ್ಸ್ಪ್ಲೈನ್ ಇನ್ಸ್ಟ್ರಕ್ಷನ್ ಸೈಕಲ್ ವಿತ್ ಬ್ಲಾಕ್ ಡಯಾಗ್ರಾಮ್. ಇದು ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟನ್ನು ನೀವು ಎಟ್ ಎನಿ ಕಾಸ್ಟ್ ಇದು ಮಾಡಲಿಕ್ಕೆ ಇಲ್ಲ, ಸ್ಕಿಪ್ ಮಾಡಲಿಕ್ಕೆ ಇಲ್ಲ. ಇಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಗೊತ್ತುಂಟಾ? ಒಂದು, ವಿತ್ ಬ್ಲಾಕ್ ಡಯಾಗ್ರಾಮ್, ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಇದನ್ನು ಕೇಳಿದ್ದಾರೆ. ಅಥವಾ ಎಕ್ಸ್ಪ್ಲೈನ್ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಬಿಟ್ವೀನ್ ಪ್ರಾಸೆಸರ್ ಆ್ಯಂಡ್ ಮೆಮೊರಿ ಇದನ್ನು ಕೇಳಿದ್ದಾರೆ, ತುಂಬ ಟೈಮ್ ಕೇಳಿದ್ದಾರೆ. ಓಕೆ, ಪ್ರಾಸೆಸರ್ ಟು ಮೆಮೊರಿ ಕಮ್ಯುನಿಕೇಷನ್ ಅಂತ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ನೀಟ್ ಡಯಾಗ್ರಾಮ್, ಬೇಸಿಕ್ ಆಪರೇಷನ್ ಆಫ್ ಕಂಪ್ಯೂಟರ್ ಇದನ್ನು ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡಲ್ ಕ್ವಶನ್ ಪೇಪರಲ್ಲಿ ಆಪರೇಷನ್ ಕಾನ್ಸೆಪ್ಟ್ಸ್ ವಿತ್ ಡಯಾಗ್ರಾಮ್ ಈ ಥರ ಕ್ವಶನ್ನ ಕೇಳಿದ್ದಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದಲ್ಲ ಅಂತ ಕೇಳಿದರೆ ನಿಮ್ಗೆ ಅದನ್ನು ಹೇಳ್ತೇನೆ, ಯಾವ ವರ್ಷ ಯಾವುದನ್ನು ಆರಲ್ಲಿ ಕೇಳಿದರೆ ಅದನ್ನು ಹೇಳ್ತೇನೆ. ಸೊ ಪ್ರಾಸೆಸರ್ ಮತ್ತು ಮೆಮೊರಿ ಕಮ್ಯುನಿಕೇಷನ್ ಅಥವಾ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಅಟ್ ಎನಿ ಕಾಸ್ಟ್ ನೀವು ಸ್ಕಿಪ್ ಮಾಡಲಿಕ್ಕೆ ಇಲ್ಲ. ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್, ಥರ್ಡ್ ಆಗಿ ಅವ್ರು ಕೇಳಿದ್ದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸಿಂಗ್. ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್. ಇದನ್ನು ಯಾವ ರೀತಿಯೂ ಕ್ವಶನ್ ಕೇಳ್ಬೋದು. ಡೆಮೋ ದ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಆ್ಯಂಡ್ ಸೀಕ್ವೆನ್ಸಿಂಗ್ ಫಾರ್ ಇದನ್ನು ಕೊಡ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಟು ಪರ್ಫಾರ್ಮ್ ದಿಸ್ ಇದನ್ನು ಕೊಡ್ಬೋದು. ವೆರಿ ಇಂಪಾರ್ಟೆಂಟ್. ಇದರಲ್ಲೇ ಇನ್ನೂ ಒಂದು ಕೇಳ್ತಾರೆ, ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟಲ್ಲಿ, ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನಲ್ಲೇ ನಿಮಗೆ ಈಗ ಇದು ಬರುತ್ತೆ ನೋಡಿ, ಎಲ್ಲಿದೆ ನೋಡಿ, ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್, ಎಕ್ಸ್ಪ್ಲೈನು ಅಡ್ರೆಸ್ 3, ಅಡ್ರೆಸ್ 2, ಅಡ್ರೆಸ್ 1 ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಇದನ್ನು ಕೇಳ್ತಾರೆ. ಅಡ್ರೆಸ್ 0, ಅಡ್ರೆಸ್ 1 ಇದು ಇಂಪಾರ್ಟೆಂಟ್. ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ವೆರಿ ಇಂಪಾರ್ಟೆಂಟ್. ಇದು ಪ್ಲಸ್ ಬಿಗ್ ಎಂಡಿಯನ್ ಮತ್ತು ಲಿಟಲ್ ಎಂಡಿಯನ್. ಓಕೆ, ಇದಿಷ್ಟನ್ನು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಇದನ್ನು ಕೇಳಿದ್ದಾರೆ, ಹೆಚ್ಚಿನ ಟೈಮ್. ಓಕೆ, ಸೊ ನೀವು ಇದನ್ನು ಎಟ್ ಎನಿ ಕಾಸ್ಟ್ ಇದಿಷ್ಟು ಕಾನ್ಸೆಪ್ಟನ್ನು ಬಿಡಲೇಬಾರ್ದು. ಅಡ್ರೆಸ್ಸಿಂಗ್ ಮೋಡ್ಸು,
ದೆನ್ ಪ್ರೊಸೆಸರ್ ಆ್ಯಂಡ್ ಮೆಮೊರಿ ಕಮ್ಯುನಿಕೇಷನ್, ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸು, ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸಲ್ಲಿ ಇದನ್ನು ಕೇಳಿದ್ದಾರೆ, C+A+B ಅದು ಅಂದರೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸಲ್ಲಿ ಇದು ಪ್ಲಸ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್, ಎಕ್ಸ್ಪ್ಲೈನ್ 3, 2, 1, 0 ಅಂದರೆ ಎಕ್ಸ್ಪ್ಲೈನ್ ಅಡ್ರೆಸ್ ಇನ್ಸ್ಟ್ರಕ್ಷನ್ 3, ಅಡ್ರೆಸ್ ಇನ್ಸ್ಟ್ರಕ್ಷನ್ 2, 1 ಅಡ್ರೆಸ್ ಇನ್ಸ್ಟ್ರಕ್ಷನ್ ಈ ಥರ ಕೇಳಿದ್ದಾರೆ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಬಿಗ್ ಎಂಡಿಯನ್ ವರ್ಸಸ್ ಲಿಟಲ್ ಎಂಡಿಯನ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ಗಳು. ಓಕೆ, ಅದಾದ ನಂತರ ನೋಡ್ಕೊಳ್ಳಿ, ಅದ್ರ ನಂತರ ಇವು 5 ಕಾನ್ಸೆಪ್ಟಿಗೆ ನೀವು ಇಂಪಾರ್ಟೆನ್ಸ್ ಫಸ್ಟ್ ಕೊಡಬೇಕು. ಗೊತ್ತಾಯ್ತಾ? ಫಸ್ಟ್ ಇಂಪಾರ್ಟೆನ್ಸ್ ಇದಕ್ಕೆ ಕೊಡಬೇಕು. ಅದಾದ ನಂತರ ನಿಮಗೆ ಬ್ರ್ಯಾಂಚ್ ಇನ್ಸ್ಟ್ರಕ್ಷನ್ ಇದು ಎಲ್ಲಿ ನೋಡಿ, ಈ ಬ್ರ್ಯಾಂಚ್ ಇನ್ಸ್ಟ್ರಕ್ಷನಲ್ಲಿ ಏನು ಕೇಳ್ಬೋದು ಗೊತ್ತುಂಟ, ಡೈರೆಕ್ಟ್ ಕೇಳಿದರೆ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಆಫ್ ಬ್ರ್ಯಾಂಚ್ ಇನ್ಸ್ಟ್ರಕ್ಷನ್, ಅಥವಾ ಪ್ರೋಗ್ರಾಮನ್ನು ಕೇಳಿದ್ದಾರೆ. ಹೆಚ್ಚಿನ ಟೈಮಲ್ಲಿ ಪ್ರೋಗ್ರಾಮ್ ಕೇಳಿದ್ದಾರೆ, ಡೆವಲಪ್ ಅ ಪ್ರೋಗ್ರಾಮ್ ಯೂಸಿಂಗ್ ಬ್ರಾಂಚಿಂಗ್ ವಿತ್ ಮೆಮೊರಿ ಡಯಾಗ್ರಾಮ್, ಅಥವಾ ಡೆಮೋ ಬ್ರಾಂಚಿಂಗ್ ಆಪರೇಷನ್ ಯೂಸಿಂಗ್ ಲೂಪ್ ಟು ಆ್ಯಡ್ n ನಂಬರ್ಸ್, ಈ ಥರ ಪ್ರೋಗ್ರಾಮನ್ನು ಕೇಳಿದ್ದಾರೆ. ಯಾವುದರಲ್ಲಿ? ಬ್ರ್ಯಾಂಚ್ ಇನ್ಸ್ಟ್ರಕ್ಷನಲ್ಲಿ ಪ್ರೋಗ್ರಾಮನ್ನು ಕೇಳಿದ್ದಾರೆ. ಇವು 5 ಕಾನ್ಸೆಪ್ಟ್ ಆದಮೇಲೆ ನೆಕ್ಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡೋದಾದರೆ ಬ್ರಾಂಚ್ ಇನ್ಸ್ಟ್ರಕ್ಷನಿಗೆ ಹೋಗ್ಬೇಕು. ಆಯಿತಾ? ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ನೀವು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದರೆ ಡೆಫಿನಿಷನ್ ಯಾವುದು? ಪರ್ಫಾರ್ಮೆನ್ಸ್ ಪ್ಯಾರಾಮೀಟ್ರಲ್ಲಿ ನಿಮಗೆ ಪ್ರೊಸೆಸರ್ ಕ್ಲಾಕ್ ರೇಟ್, ಬೇಸಿಕ್ ಪರ್ಫಾರ್ಮೆನ್ಸ್ ಇಕ್ವೇಷನ್, SPEC ರೇಟಿಂಗ್, ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಕೇಳಿದ್ದಾರೆ. ಒಂದು ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಫಸ್ಟು ಆ ಹೇಳಿದ 5 ಕಾನ್ಸೆಪ್ಟನ್ನು ಫಸ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. 6ನೇ ಕಾನ್ಸೆಪ್ಟು ಬ್ರ್ಯಾಂಚ್ ಇನ್ಸ್ಟ್ರಕ್ಷನಿಗೆ ಬನ್ನಿ. ಅದಾದ ನಂತರ ಈ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್ ಇದೆಯಲ್ಲ, ಪರ್ಫಾರ್ಮೆನ್ಸ್ ಕ್ಲಾಕ್ ಇರ್ಬೋದು, ಪ್ರಾಸೆಸ್ ಕ್ಲಾಕ್ ಇರ್ಬೋದು, ಕ್ಲಾಕ್ ರೇಟ್ ಇರ್ಬೋದು, ಬೇಸಿಕ್ ಪರ್ಫಾರ್ಮೆನ್ಸ್ ಇಕ್ವೇಷನ್ ಇರ್ಬೋದು, SPEC ರೇಟಿಂಗ್ ಇರ್ಬೋದು, ಇದನ್ನು ಕಲ್ತ್ಕೊಳ್ಳಿ. ಇದು ಈಸಿ ಇದೆ. ಓಕೆ, ಸೊ ಇದನ್ನು ಕಲ್ತ್ಕೊಳ್ಳಿ. ನಾನು ಹೇಳ್ತೇನೆ ನೋಡಿ, ಈ 5 ಕಾನ್ಸೆಪ್ಟ್, ಈ 5 to 6 ಕಾನ್ಸೆಪ್ಟ್ಸ್, ಈ 6 ಕಾನ್ಸೆಪ್ಟ್ಸ್ ಇದನ್ನು ಆಮೇಲೆ ನೋಡೋಣ. ಬಸ್ ಸ್ಟ್ರಕ್ಚರು, ವರ್ಡ್ ಅಲೈನ್ಮೆಂಟ್ ಆಮೇಲೆ ನೋಡೋಣ. ಈ 6 ಕಾನ್ಸೆಪ್ಟ್ಸನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಒಂದು 12 to 15 ಪಕ್ಕಾ ಬರುತ್ತೆ, 100% ಬರುತ್ತೆ. 12 to 15. ಅದಾದ ನಂತರ ನಿಮಗೆ ಸರ್ ನನಗೆ 18+ ಬೇಕು ಅಂತ ಆದರೆ ಆವಾಗ ನೀವು ಇದಕ್ಕೆ ಹೋಗಬೇಕಾಗತ್ತೆ, ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ ಇದಕ್ಕೆ ಹೋಗಬೇಕಾಗತ್ತೆ. ಸರಿನಾ? ಕೆಲವೊಂದು ಟೈಮಲ್ಲಿ ರಿಜಿಸ್ಟರ್ ಟ್ರಾನ್ಸ್ಫರ್ ನೊಟೇಷನ್ ಎಲ್ಲ ಟೈಮ್ ಕೇಳಲಿಲ್ಲ, ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ RTN ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ನೊಟೇಷನ್, ಇದು ನಂತರ. ಓಕೆ, ಅದಾದಮೇಲೆ ಬಸ್ ಸ್ಟ್ರಕ್ಚರ್, ಎಕ್ಸ್ಪ್ಲೈನ್ ದ ಬಸ್ ಸ್ಟ್ರಕ್ಚರ್ ವಿತ್ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ಹೌ ಫೆರಿಫರಲ್ಸ್ ಆರ್ ಕನೆಕ್ಟೆಡ್ ಟು ದ ಬಸ್, ಇದನ್ನು ಕೇಳಿದ್ದಾರೆ. ಓಕೆ, ಅದಾದಮೇಲೆ ವರ್ಡ್ ಅಲೈನ್ಮೆಂಟಲ್ಲಿ ಎಕ್ಸ್ಪ್ಲೈನ್ ದ ವರ್ಡ್ ಅಲೈನ್ಮೆಂಟ್ ಇನ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಸಿಸ್ಟಮ್, ಇದು ತುಂಬ ರೇರ್, ಅಷ್ಟು ಟೈಮ್ ಕೇಳಲಿಲ್ಲ. ಸೊ ನಾನು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸನ್ನು ಕೊಡಲಿಲ್ಲ. ಸರಿನಾ? ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಾನೀಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿದಾಗ ನಾನು ನಿಮ್ಗೆ ಇದನ್ನು ಹೇಳ್ತೇನೆ ನೋಡಿ, 6 ಕ್ವಶನ್ನ ನೀವು ಯಾವ ರೀತಿ ಬಿಡ್ಬೋದು, ಅಥವಾ ನಿಮಗೆ ಔಟ್ ಆಫ್ 20 ಬರಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ನೋಡಿ, ಆಪರೇಷನ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್, ಇದು ನೋಡಿ X = A + C × D, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಕ್ವಶನ್. ಆಪರೇಷನ್ಸ್, ವಾಟ್ ಆರ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್ ಕೇಳಿ, ಅದರಲ್ಲಿ ಇನ್ನೊಂದು ಕ್ವಶನ್ X = A × B + C × D. ಅಟ್ ಎನಿ ಕಾಸ್ಟ್ ನೀವು ಇದನ್ನು ಬಿಡಬಾರ್ದು. X = A × B + C × D ಅಟ್ ಎನಿ ಕಾಸ್ಟ್ ಬಿಡಬೇಡಿ. ಮತ್ತು ಆಪರೇಷನ್ಸ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್ ಅಟ್ ಎನಿ ಕಾಸ್ಟ್ ಬಿಡಬಾರ್ದು. ಈಗ ಅದರಲ್ಲಿ 6 ಕ್ವಶನ್ ನೋಡಿ, ಅಡ್ರೆಸ್ಸಿಂಗ್ ಮೋಡ್, ವಾಟ್ ಆರ್ ದ ಡಿಫರೆಂಟ್ ಅಡ್ರೆಸ್ಸಿಂಗ್ ಮೋಡ್, ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ವಿತ್ ನೀಡ್ ಡಯಾಗ್ರಾಮ್. ನೋಡಿ, ಅಂದರೆ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸನ್ನು ನೀವು ಕಲೀಲೇಬೇಕು. ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಮಸ್ಟ್ ಆ್ಯಂಡ್ ಶುಡ್. ಯಾಕೆ ಸರ್ ಇಲ್ಲಿ ಆರಲ್ಲಿ ಬಂದಿದೆಯಲ್ಲ, ಇನ್ ಕೇಸ್ ಇಲ್ಲಿ ಏನಾದರೂ ಟ್ವಿಸ್ಟ್ ಕೇಳಿದರೆ ಅಥವಾ ನಿಮ್ಗೆ ಟಫ್ ಇರೋದು ಕೇಳಿದರೆ ಆವಾಗ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ನೀವು ಕಲೀಲೇಬೇಕು ವಿತ್ ಎನಿ ಕಾಸ್ಟ್. ಎರಡನೇದು ಆಪರೇಷನ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್, ಇದು ಕಲೀಲೇಬೇಕು. ಮೂರನೇದು ಅಡ್ರೆಸ್ಸಿಂಗ್ ಮೋಡ್ ಅಟ್ ಎನಿ ಕಾಸ್ಟ್ ಕಲೀಲೇಬೇಕು. ಅದಾದಮೇಲೆ ಇದು X = A * B + C * D, ಇದನ್ನು ಕಲೀಲೇಬೇಕು. ಆಯಿತಾ? ಇದು ಒಂದು ಕ್ವಶನ್ ಪೇಪರ್. ಸೆಕೆಂಡ್ ನೋಡಿ, ಬ್ಲಾಕ್ ಡಯಾಗ್ರಾಮ್, ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಕೇಳಿದರೆ ವಿತ್ ಬ್ಲಾಕ್ ಡಯಾಗ್ರಾಮ್, ಇದು ಬೇಸಿಕ್. ಇದು ಅದಾದಮೇಲೆ ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್ ಅಂದರೆ ಯಾವ್ದು ಹೇಳಿದೆ? ನಾನು ಆಲ್ರೆಡಿ ಹೇಳಿದ್ದೇನೆ, ಅಡ್ರೆಸ್ಸಲ್ಲಿ ಬರುತ್ತಲ್ಲ ನೋಡಿ, ಅದನ್ನು ಕಲಿಬೇಕು. ಇದರಲ್ಲಿ ನೋಡಿ ಅಡ್ರೆಸ್ಸಿಂಗ್ ಮೋಡ್, ಪುನಃ ಅದನ್ನೇ ಕೇಳಿದ್ದಾರೆ. ವಾಟ್ ಆರ್ ದ 4 ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಮೋಡ್? ನೋಡಿ, ಇಲ್ಲೂ ಕೂಡ ಅದನ್ನೇ ಕೇಳಿದರೆ ಅಡ್ರೆಸ್ಸಿಂಗ್ ಮೋಡ್, ಇಲ್ಲೂ ಕೂಡ ಅದನ್ನೇ ಕೇಳಿದರೆ ಅಡ್ರೆಸ್ಸಿಂಗ್ ಮೋಡ್. ಸೊ ಅಡ್ರೆಸ್ಸಿಂಗ್ ಮೋಡ್ ನೀವು ಬಿಡಲೇಬಾರ್ದು, ಅಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ಕರೆಕ್ಟಾ? ಪ್ರೋಗ್ರಾಮ್ ಟು ಆ್ಯಡ್ n ನಂಬರ್ ಆಫ್ ಬ್ರಾಂಚಿಂಗ್, ಇದು ನಿಮಗೆ ಆಪ್ಷನಲ್ ಆಗಿ ಹೋಗುತ್ತೆ. ಆವಾಗ ನೀವು ಇದನ್ನು ಕಲೀಲೇಬೇಕಾಗತ್ತೆ. ಇಲ್ಲಿ ನೋಡಿ, ಬ್ಲಾಕ್ ಡಯಾಗ್ರಾಮ್, ಫಂಕ್ಷನ್ ಯೂನಿಟ್ಸ್ ಆಫ್ ಕಂಪ್ಯೂಟರ್, ಬೇಸಿಕ್ ಇನ್ಸ್ಟ್ರಕ್ಷನ್ ಟೈಪ್ಸ್ ವಿತ್ ಎಕ್ಸಾಂಪಲ್. ಸರಿನಾ? ಈಗ ಪ್ರೊಸೆಸ್ ಟು ಮೆಮೊರಿ ಕಮ್ಯುನಿಕೇಷನ್, ಆಮೇಲೆ ಅಡ್ರೆಸ್ಸಿಂಗ್ ಮೋಡ್, ಸೀಕ್ವೆನ್ಸ್. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ಪ್ರೊಸೆಸ್ ಟು ಮೆಮೊರಿ ಕಮ್ಯುನಿಕೇಷನ್ ತುಂಬ ಟೈಮ್ ಕೇಳಿದ್ದಾರೆ. ಒಂದನೇದು. ಓಕೆ, ಇಲ್ಲಿ ಕೇಳಿದ್ದಾರೆ ಪ್ರಾಸೆಸ್ ಟು ಮೆಮೊರಿ ಕಮ್ಯುನಿಕೇಷನ್ ತುಂಬ ಟೈಮ್ ಕೇಳಿದ್ದಾರೆ. ಒಂದು ಅಡ್ರೆಸ್ಸಿಂಗ್ ಮೋಡ್ ಎಲ್ಲದರಲ್ಲೂ ಕೇಳಿದ್ದಾರೆ. ಇಲ್ಲಿ ಕೇಳಿದ್ದಾರೆ,
ಇಲ್ಲಿ ಕೇಳಿದ್ದಾರೆ ಅಡ್ರೆಸ್ಸಿಂಗ್ ಮೋಡ್ ಈಸ್ ಕಂಪಲ್ಸರಿ, ಆಯಿತಾ. ಅದಾದಮೇಲೆ ನಿಮಗೆ ಆರ್ ಕ್ವಶನಲ್ಲಿ ಯಾವುದೂ ಬರ್ಬೋದು. ಯಾವುದು ಅಂದರೆ ಯಾವುದು ಹೇಳಿ, ಬ್ಲಾಕ್ ಡೈಗ್ರಾಮ್ ಆಫ್ ವಿತ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್, ಅಥವಾ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ವಿತ್ ನೀಡ್ ಡೈಗ್ರಾಮ್, ಅಥವಾ ಎಕ್ಸ್ಪ್ಲೈನ್ ದ ಸೇಮ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್. ಅದಾಯಿತಾ. ಅದಾದಮೇಲೆ ಇದನ್ನು ನೀವು ಕಲೀಲೇಬೇಕು. ಇದು A+B ಸೀಕ್ವೆನ್ಸು A+B C ಇದು ಕಂಪಲ್ಸರಿ ಕಲೀಲೇಬೇಕು. ಮತ್ತು ಇಲ್ಲಿ X=A*B + C*D ಇದನ್ನು ಕಲಿಬೇಕು, ಆಯಿತಾ. ಬಿಗ್ ಎಂಡಿಯನ್ ಲಿಟಲ್ ಎಂಡಿಯನ್, ಇದು ಬಿಗ್ ಎಂಡಿಯನ್ ಮತ್ತು ಲಿಟಲ್ ಎಂಡಿಯನ್ ತುಂಬ ಥಿಯರಿ ಆಗಿರ್ಲಿಕ್ಕೆ ಹೋಗಿ ಆರಾಮ್ಸೆ ಕಲಿಬೋದು, ಸರಿನಾ. ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡಿ, ಎಕ್ಸ್ಪ್ಲೈನ್ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್, ಅದನ್ನೇ ಕೇಳಿದ್ದಾರೆ. ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಯಾವುದ್ರ ಮಧ್ಯೆ, ಪ್ರೊಸೆಸರ್ ಮತ್ತು ಮೆಮೊರಿ, ಇಲ್ಲೂ ಅದನ್ನೇ ಕೇಳಿದ್ದಾರೆ. ಎಲ್ಲಿ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸು ಇಲ್ಲಿದೆ ನೋಡಿ, ಆಪರೇಷನ್ಸ್ ಪರ್ಫಾರ್ಮ್ಡ್ ಬೈ ಎ ಕಂಪ್ಯೂಟರ್, ಇದು ಆಯಿತಾ. ಅದಾದಮೇಲೆ ಡಿಸ್ಕ್ರೈಬ್, ಇದು ಯಾವಾಗ ಕೇಳಿದರೆ ಪ್ರೊಸೆಸರ್ ಕ್ಲಾಕ್, ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಬೇಸಿಕ್ ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್, SPEC. ನಾನು ಹೇಳಿದೆಲ್ಲ ಮಾಡಲ್ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಈ ವರ್ಷ ಇದನ್ನು ಕೇಳ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್. ಎಗೈನ್ ಅಡ್ರೆಸ್ಸಿಂಗ್ ಮೋಡ್ ಕೇಳಿದ್ದಾರೆ, C*A*B ಕೇಳಿದ್ದಾರೆ. 4 ಟೈಪ್ಸ್ ಆಫ್ ಆಪರೇಷನ್ ಪರ್ಫಾರ್ಮ್ಡ್ ಬೈ, ಇದು ಸೇಮ್ ಅದನ್ನೇ ಕೇಳಿದ್ದು, C*A*B. ಓಕೆ, ದೆನ್ ಎಕ್ಸ್ಪ್ಲೈನ್ ಬಸ್ ಸ್ಟ್ರಕ್ಚರ್, ಇದು ಈ ಕ್ವಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಎಲ್ಲದಕ್ಕಿಂತ ಔಟ್ ಆಫ್ ಬಾಕ್ಸಲ್ಲಿ ಇರುವಂಥ ಕ್ವಶನ್ ಪೇಪರ್ ಅಂದರೆ ಇದು ಒಂದೇ. ಎಕ್ಸ್ಪ್ಲೈನ್ ಬಸ್ ಸ್ಟ್ರಕ್ಚರ್, ವರ್ಡ್ ಅಲೈನ್ಮೆಂಟ್ ಆಫ್ ಮಷೀನ್, ಅದಕ್ಕೋಸ್ಕರ ನಾನು ಬಸ್ ಸ್ಟ್ರಕ್ಚರ್ನ ಆ್ಯಡ್ ಮಾಡಿದ್ದು. ಓಕೆ, ರೈಟ್ ನೋಟ್ ಆನ್ RTN ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಇದನ್ನು ಆ್ಯಡ್ ಮಾಡಿದ್ದು ಇದಕ್ಕೋಸ್ಕರ. ಇದು ಒಂದೇ ಕ್ವಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಆಯಿತಾ. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ, ನೀಟ್ ಡೈಗ್ರಾಮ್ ಬೇಸಿಕ್ ಆಪರೇಷನ್ ಆಫ್ ಕಂಪ್ಯೂಟರ್, ಎಗೇನ್ ಅದನ್ನೇ ಕೇಳಿದ್ದಾರೆ. Y=A+B*, C*D ಇದೇನದನ್ನೇ ಕೇಳಿದ್ದಾರೆ. ಯೂಸಿಂಗ್ 3 ಅಡ್ರೆಸ್, 2 ಅಡ್ರೆಸ್, 1 ಅಡ್ರೆಸ್ ಅದನ್ನೇ ಕೇಳಿದ್ದಾರೆ. ಆರ್ ಬ್ರಾಂಚ್ ಇನ್ಸ್ಟ್ರಕ್ಷನ್ ವಿತ್ ಎಕ್ಸಾಂಪಲ್, ಪುನಃ ಇನ್ಸ್ಟ್ರಕ್ಷನಿಗೆ ಹೋಗಿದ್ದಾರೆ. ಎಕ್ಸ್ಪ್ಲೈನ್ ಅಡ್ರೆಸ್ಸಿಂಗ್ ಮೋಡ್ಸ್ ಅದನ್ನೇ ಕೇಳಿದ್ದಾರೆ. ಇನ್ನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಿಗೆ ಹೋದರೆ ನೋಡಿ, C*A+B ಯೂಸಿಂಗ್ ಅಡ್ರೆಸ್ಸಿಂಗ್ 1, 2, 3 ಇನ್ಸ್ಟ್ರಕ್ಷನ್ ಅದನ್ನೇ ಹೇಳಿದ್ದಾರೆ. ಆಪರೇಷನಲ್ ಕಾನ್ಸೆಪ್ಟ್ಸ್ ವಿತ್ ಡೈಗ್ರಾಮ್. ಅದಾದಮೇಲೆ ನೋಡಿ, ಪ್ರೊಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಈಕ್ವೇಷನ್, ಕ್ಲಾಕ್ ರೇಟ್, ಇದು ಮಾಡೆಲ್ ಕ್ವಶನ್ ಪೇಪರ್ ಕೇಳಿದ್ದಾರೆ. ಈ ವರ್ಷ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಇದು ಪ್ಲಸ್ ಇಲ್ಲಿ ನೋಡಿ, ಬೈಟ್ ಅಡ್ರೆಸ್, ಬಿಗ್ ಎಂಡಿಯನ್, ಲಿಟಲ್ ಎಂಡಿಯನ್, ಸರಿನಾ. ಅಡ್ರೆಸ್ಸಿಂಗ್ ಮೋಡಲ್ಲಿ ಯಾವ್ದು ಹೇಳಿ, ಡಿಫ್ರೆಂಟ್ ಅಡ್ರೆಸ್ಸಿಂಗ್ ಮೋಡ್. ಅದಾದಮೇಲೆ ಆ್ಯಡಿಂಗ್ ಲಿಸ್ಟ್ ಆಫ್ n ನಂಬರ್ಸ್, ಇದು ನಿಮಗೆ ಸ್ವಲ್ಪ ಔಟ್ ಆಫ್ ಬಾಕ್ಸ್, ಸರಿನಾ. ಸೊ ಈ ಕ್ವಶನ್ ಪೇಪರ್ಲಿ ನೀವು ಇದು ಬಂದರೆ ಮಾಡ್ತೀರಾ, ಯಾಕಂದರೆ ಇದು ತುಂಬ ಟೈಮ್ ರಿಪೀಟ್ ಆಗಿದೆ. ಆಪರೇಷನಲ್ ಕಾನ್ಸೆಪ್ಟ್ಸ್ ವಿತ್ ಡೈಗ್ರಾಮ್ ನಾನು ಆಲ್ರೆಡಿ ಹೇಳಿದ್ದೇನೆ, ತುಂಬ ಟೈಮ್ ರಿಪೀಟ್ ಆಗಿದೆ. ಇದು ಒಂದು ಮಾತ್ರ ಈ ವರ್ಷ ಸ್ವಲ್ಪ ನೋಡ್ಕೊಳ್ಳಿ ನೀವು, ಪ್ರೊಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್ ಇದನ್ನು, ಆಯಿತಾ. ಸೊ ಹೋಪ್ ನಿಮ್ಗೆ ಇದಿಷ್ಟು ನೋಡಿದಾಗ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಕೇಳಿದರೆ ನೋಡಿ, ಎಲ್ಲ ಕ್ವಶನ್ ಪೇಪರ್ನ ನೋಡಿದಾಗ ನನಗೆ ಅನಿಸಿದ್ದು ಒಂದು ಎಕ್ಸ್ಪ್ಲೇನ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್, ಒಂದನೇದು ಅಂದರೆ ಇದು ಇಲ್ಲಿದೆ ನೋಡಿ, ಎಕ್ಸ್ಪ್ಲೇನ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಬಿಟ್ವೀನ್ ಪ್ರೊಸೆಸರ್ ಆ್ಯಂಡ್ ಮೆಮೊರಿ, ಒಂದನೇದು. ಎರಡನೇದು ಡಿಫರೆಂಟ್ ಅಡ್ರೆಸ್ಸಿಂಗ್ ಮೋಡ್ಸ್, ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಬ್ಲಾಕ್ ಡೈಗ್ರಾಮ್, ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್, ನೀವು ಇದನ್ನು ಮಾಡ್ಬೋದು, ಇದು ಈಸಿ ಇದೆ ಅದಕ್ಕೋಸ್ಕರ. ಅದು ಬಿಟ್ಟರೆ ಪ್ರೊಸೆಸರ್ ಮತ್ತು ಮೆಮೊರಿದು ಏನು ಕಮ್ಯುನಿಕೇಷನ್, ಸೇಮ್ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ ಬಿಟ್ವೀನ್ ಪ್ರೊಸೆಸರ್ ಆ್ಯಂಡ್ ಮೆಮೊರಿ ಇದೇ ಪುನಃ ಕೇಳಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಇದು ನೋಡಿ, C*A+B ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಅದು ಬಿಟ್ಟರೆ X=A* C*D ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಆ್ಯಂಡ್ ಅಡ್ರೆಸ್ಸಿಂಗ್ ಮೋಡ್ ಆಲ್ರೆಡಿ ನಾನು ಹೇಳಿದ್ದೇನೆ, ಮತ್ತು ಇನ್ಸ್ಟ್ರಕ್ಷನ್ಸ್. ಓಕೆ, ಅಡ್ರೆಸ್ಸಿಂಗ್ ಮೋಡ್ ಹೇಳಿದ್ದೇನೆ, ಮತ್ತು ಇನ್ಸ್ಟ್ರಕ್ಷನ್ ಟೈಪ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಯಾವುದು ಪ್ರೊಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್ ಇದನ್ನೊಂದು ಕಲ್ತ್ಕೊಳ್ಳಿ. ಬಿಗ್ ಎಂಡಿಯನ್, ಲಿಟಲ್ ಎಂಡಿಯನ್ ಇದಿಷ್ಟು. ಅಂದರೆ ನಿಮ್ಮ ಬೇಸಿಕಲಿ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಫಸ್ಟ್ ನೀವು ಮಾಡಬೇಕಾಗಿದ್ದು ಎಲ್ಲೋಯ್ತದು ಅಡ್ರೆಸ್ಸಿಂಗ್ ಮೋಡ್ಸನ್ನು ಫಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡಿ. ಅಡ್ರೆಸ್ಸಿಂಗ್ ಮೋಡ್ಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಪ್ರೊಸೆಸರ್ ಆ್ಯಂಡ್ ಮೆಮೊರಿ ಕಮ್ಯುನಿಕೇಷನ್ ಮತ್ತು ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಕಂಪಲ್ಸರಿ, ಇವೆರಡನ್ನ ಮಾಡಿ. ಮೂರನೇದು ಏನು ಮಾಡಿ ಅಂತ ಕೇಳಿದರೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸಿಂಗ್. ಅದರಲ್ಲಿ C*A+B ಇದೆಯಲ್ಲ, ಇದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸಿಂಗ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೆನ್ಷನ್ 4 ಟೈಪ್ಸ್ ಆಫ್ ಆಪರೇಷನ್ ಪರ್ಫಾರ್ಮ್ಡ್ ಬೈ ಇನ್ಸ್ಟ್ರಕ್ಷನ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಯಾವುದು ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್, ಎಕ್ಸ್ಪ್ಲೈನ್ 3, 2, 1, 0 ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇದು ಆದಮೇಲೆ ಡೈರೆಕ್ಟ್ಲಿ ಬಿಗ್ ಎಂಡಿಯನ್, ಲಿಟಲ್ ಎಂಡಿಯನ್. ಅದು ಬಿಟ್ಟರೆ ನಾನು ಮಾಡಲ್ ಕ್ವಶನ್ ಪೇಪರ್ಲಿ ಒಂದಿಷ್ಟು ಇದು ಬಂದಿದೆ ಅಂತೆಲ್ಲ, ಪ್ರೊಸೆಸರ್ ಕ್ಲಾಕ್ ರೇಟ್, ಬೇಸಿಕ್ ಪರ್ಫಾರ್ಮೆನ್ಸ್ ಇಕ್ವೇಷನ್, SPEC ರೇಟಿಂಗ್ ಇದು. ದೆನ್ ಬ್ರಾಂಚ್ ಇನ್ಸ್ಟ್ರಕ್ಷನಿಗೆ ಹೋಗಿ, ಬ್ರಾಂಚ್ ಇನ್ಸ್ಟ್ರಕ್ಷನ್
ಅರ್ಥ ಆಯ್ತಾ? ಬ್ರ್ಯಾಂಚ್ ಇನ್ಸ್ಟ್ರಕ್ಷನಲ್ಲಿ ಕೆಲವೊಂದು ಟೈಮ್ ಪ್ರೋಗ್ರಾಮನ್ನು ಕೇಳಿದ್ದಾರೆ, ಸ್ವಲ್ಪ ನೋಡ್ಕೊಳ್ಬೋದು ನೀವು, ಆಯಿತಾ? ಈ ವರ್ಡ್ ಅಲೈನ್ಮೆಂಟ್ ಬಸ್ ಸ್ಟ್ರಕ್ಚರ್ ಬೇಕಾದರೆ ಕಲ್ತ್ಕೊಳ್ಬೋದು, ಆಯಿತಾ? ಬೇಕಾದರೆ ಮಾತ್ರ. ವರ್ಡ್ ಅಲೈನ್ಮೆಂಟ್ ಇದೆಲ್ಲ ಆಪ್ಷನಲ್. ಬಸ್ ಸ್ಟ್ರಕ್ಚರ್, ವರ್ಡ್ ಅಲೈನ್ಮೆಂಟ್ ಅದು ಬಿಟ್ಟರೆ ನಿಮ್ಮದು ಇದು ಯಾವುದು RTN ಅಸೆಂಬ್ಲಿ ಲ್ಯಾಂಗ್ವೇಜ್, ಇದು ನಿಮಗೆ ಬೇಕಾದರೆ ಕಲ್ತ್ಕೊಳ್ಬೋದು. ಇದನ್ನು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನೀವು 20 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 20 ಅಂತಲ್ಲ, 18+. ಓಕೆ, ಇಲ್ಲದೇ ಇದ್ದರೆ ಇಲ್ಲ ಸರ್ ನಾನು RTN ಇದನ್ನು ಕಲಿಯೋದಿಲ್ಲ, ನನಗಿದು ಅಷ್ಟು ನ್ಯೂ ಅಂತ ಅನಿಸ್ತಾ ಇದೆ, ಅಷ್ಟು ಮತ್ತು ವರ್ಡ್ ಅಲೈನ್ಮೆಂಟ್ ಕಲಿಯೋದಿಲ್ಲ, ಬಸ್ ಸ್ಟ್ರಕ್ಚರ್ ಕಲಿಯೋದಿಲ್ಲ, ಉಳಿದಿದ್ದಷ್ಟನ್ನು ಕಲಿತ್ರೆ ಒಂದು 15 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬಂದೇ ಬರುತ್ತೆ. ಓಕೆ, ಸೊ ಇದು ತುಂಬ ಕ್ವಶನ್ ಪೇಪರ್ ನಾನು ಹೇಳಿದ್ದೇನೆ, ಇಲ್ಲೆಲ್ಲ ಇದೆ ನೋಡಿ, ಎಲ್ಲ ಕ್ವಶನ್ ಪೇಪರ್ 1 2 3 4 5 6 ಕ್ವಶನ್ ಪೇಪರ್ ಪ್ಲಸ್ ಒಂದು ಮಾಡಲ್ ಕ್ವಶನ್ ಪೇಪರ್ನ ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ರೆಗ್ಯುಲರ್ ಪ್ಲಸ್ ಲಾಸ್ಟ್ 3 ಇಯರ್ಸ್ ಇದು ರೆಗ್ಯುಲರ್ ಪ್ಲಸ್ ಫಾಸ್ಟ್ ಟ್ರ್ಯಾಕ್. ಓಕೆ, ಇದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲೇ ಇದೆ ನೋಡಿ ಕ್ವಶನ್ ಪೇಪರ್ಲಿ ಆಪರೇಷನ್ ಪರ್ಫಾರ್ಮ್ಡ್ ಬೈ ಕಂಪ್ಯೂಟರ್, ಅದು ಬಿಟ್ಟರೆ ಇದು X = A × B. ಆಮೇಲೆ ಅಡ್ರೆಸ್ಸಿಂಗ್ ಮೋಡ್ಸ್ ಅದಾಯಿತು. ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ವಿತ್ ನೀಟ್ ಡಯಾಗ್ರಾಮ್. ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಅಡ್ರೆಸ್ಸಿಂಗ್ ಮೋಡ್ಸ್ ವೆರಿ ವೆರಿ ಇಂಪಾರ್ಟೆಂಟು. C = A + B ಇದೆಯಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟು. X = A* + C* D ವೆರಿ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಬಿಗ್ ಎಂಡಿಯನ್ ಮತ್ತು ಲಿಟಲ್ ಎಂಡಿಯನ್ ವೆರಿ ವೆರಿ ಇಂಪಾರ್ಟೆಂಟು. ದೆನ್ ಇನ್ಸ್ಟ್ರಕ್ಷನ್ಸ್, ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ನು ಅದು ವೆರಿ ವೆರಿ ಇಂಪಾರ್ಟೆಂಟು. ದೆನ್ ಯಾವುದು ಇದನ್ನು ಕಲ್ತ್ಕೊಳ್ಳಿ, ಯಾವುದು ಪ್ರೊಸೆಸರ್ ಕ್ಲಾಕ್, ಪರ್ಫಾರ್ಮೆನ್ಸ್ ಇಕ್ವೇಷನ್, ಕ್ಲಾಕ್ ರೇಟ್, ಇದಿಷ್ಟನ್ನು ಫಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನು ಬೇಕಾದರೆ ಇಲ್ಲಿ ಬರೀತೇನೆ, ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲೇ ಬರೀತೇನೆ ನೋಡಿ, ನೀವು ನೋಡ್ಬೋದು. ಒಂದು ಅಡ್ರೆಸ್ಸಿಂಗ್, ಫಸ್ಟ್ ಒನ್ ಅಡ್ರೆಸ್ಸಿಂಗ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಇದೆಲ್ಲದು ತುಂಬ ಇಂಪಾರ್ಟೆಂಟ್. ಎರಡನೇದು ಆಪರೇಷನ್ಸ್ ಪರ್ಫಾರ್ಮ್ಡ್ ಬೈ ಏನು ಎಕ್ಸ್ಪ್ಲೇನ್ ದ ಬೇಸಿಕ್ ಆಪರೇಷನ್ ಕಾನ್ಸೆಪ್ಟ್ಸ್ ಯಾವುದು ಮೆಮೊರಿ ಮತ್ತು ಪ್ರಾಸೆಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ ಇದನ್ನ ಏನಂತ ಕರೀತಾರೆ, ಮೆಮೊರಿ ಕಮ್ಯುನಿಕೇಷನ್ ಅಂತ ಕರೀತಾರೆ, ಪ್ರಾಸೆಸರ್ ಮೆಮೊರಿ ಕಮ್ಯುನಿಕೇಷನ್ ಅಂತ ಕರೀತಾರೆ. ಎಟ್ ಎನಿ ಕಾಸ್ಟ್ ಬಿಡಬಾರ್ದು. ಮೂರನೇದು X = A × B, A × B ಪ್ಲಸ್ C × D, ಇದನ್ನು ಎಟ್ ಎನಿ ಕಾಸ್ಟ್ ನೀವು ಬಿಡಬಾರ್ದು. ಅದಾಯ್ತಾ? ಅದಾದಮೇಲೆ Y = ಇದು A + B * C + D, ಇದನ್ನು ಅಟ್ ಎನಿ ಕಾಸ್ಟ್ ಬಿಡಬಾರ್ದು. ಆಮೇಲೆ ಇದು 4th ಆಯಿತಾ. 5th ಒನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 6th ಒನ್ ಇದು ನಿಮ್ಗೆ ಇದರಲ್ಲಿದೆ, ಪ್ರೊಸೆಸರ್ ಕ್ಲಾಕ್ ಮತ್ತು ಪರ್ಫಾರ್ಮೆನ್ಸ್ ಇಕ್ವೇಷನ್ನು, ಕ್ಲಾಕ್ ರೇಟ್, ಇದಿಷ್ಟು ಪ್ಲಸ್ ಯುವರ್ ಬಿಗ್ ಎಂಡಿಯನ್ ಮತ್ತು ಲಿಟಲ್ ಎಂಡಿಯನ್, ಇದಿಷ್ಟನ್ನು ಫಸ್ಟ್ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಮಾಡಿದರೆ 12+ ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ, 12 to 15. ಹೋಪ್ ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದಾದ ಮೇಲೆ ಸರ್ ನಂಗೆ 20 out of 20 ಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ, RTN ಮಾಡಬೇಕಾಗುತ್ತೆ. RTN ಬೇಕಾದ್ರೆ ಲಾಸ್ಟ್ ಮಾಡಿ. RTN ರಿಜಿಸ್ಟರ್ ಟ್ರಾನ್ಸ್ಫರ್ ನೋಟೇಷನಲ್ಲಿ RTN ಅಸೆಂಬ್ಲಿ ಲ್ಯಾಂಗ್ವೇಜು, ಅದು ಬಿಟ್ಟರೆ ನಿಮಗೆ ವರ್ಡ್ ಅಲೈನ್ಮೆಂಟ್ ಮತ್ತು ಬಸ್ ಸ್ಟ್ರಕ್ಚರ್. ವರ್ಡ್ ಅಲೈನ್ಮೆಂಟಲ್ಲಿ ಇನ್ನು ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಸಿಸ್ಟಮ್, ಫೈಂಡ್ ಕಾನ್ಸಿಕ್ಯೂಟಿವ್ ಅಡ್ರೆಸ್ ಆಫ್ 1630 to 64 ಬಿಟ್ ವರ್ಡ್, ಇದನ್ನು ಕೇಳಿದ್ದಾರೆ. ಬಸ್ ಸ್ಟ್ರಕ್ಚರಲ್ಲಿ ಎಕ್ಸ್ಪ್ಲೇನ್ ಹೌ ಬಸ್ ಸ್ಟ್ರಕ್ಚರ್ ವಿತ್ ನೀಟ್ ಡಯಾಗ್ರಾಮ್, ಅಥವಾ ಎಕ್ಸ್ಪ್ಲೇನ್ ಹೌ ಫೆರಿಫರಲ್ಸ್ ಆರ್ ಕನೆಕ್ಟೆಡ್ ಟು ಬಸ್, ಇದಿಷ್ಟನ್ನು ಓದ್ಕೊಳ್ಬೋದು. ಓಕೆ, ಸೊ ನಿಮಗೆ ವೆರಿ ಇಂಪಾರ್ಟೆಂಟ್ ಏನಲ್ಲ ಅಂತ ಹೇಳಿದ್ದೇನೆ. ಇದನ್ನು ನಾನು 6 ರಿಂದ 7 ಕ್ವಶನ್ ಪೇಪರನ್ನು ಇದು ಮಾಡಿರೋದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ 3rd ಮತ್ತು 4th ಮಾಡ್ಯೂಲನ್ನು ಮಾಡ್ತೇನೆ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. 3rd, 4th ಮತ್ತು 5th ಮಾಡ್ಯೂಲು ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.